ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಾಟೇರ ಕಲಾವಿದ ಕಲಾರತಿ ಮಹಾದೇವ್ ಮಾತಾಡ್ತಾ ಇದ್ದೀನಿ. ಏನಪ್ಪ ದಿಢೀರ್ನೆ ಬಂದು ಇಂಥ ಕೋಟೆಯಲ್ಲಿ ಇಲ್ಲಿ ನಿಂತಿದ್ದಾನಲ್ಲ ಅಂತ ನಿಮ್ಗೆಲ್ರಿಗೂ ಆಶ್ಚರ್ಯ ಆಯ್ತಿರ್ಬೋದು. ನಾನು ಒಂದು ಹೊಸ ಸಿನಿಮಾದ ಶೂಟಿಂಗ್ಗೆ ಇಲ್ಲಿಗೆ ಬಂದಿದ್ದೆ. ಇದು ಬೇರೆ ಯಾವ ಪ್ಲೇಸು ಅಲ್ಲ, ಇದು ಏಕಶಿಲ ಮಧುಗಿರಿಯಲ್ಲಿರುವಂತಹ ಕೋಟೆ. ಇದರ ಇತಿಹಾಸವನ್ನ ನಿಮ್ಗೆ ಮಾತಾಡಿಸ್ತೀನಿ ನಾನು ಎಲ್ಲರ ಹತ್ರನು. ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಈಗ ನಾನು ಕೋಟೆಯ ಹೆಬ್ಬಾಗಿಲು ಪ್ರಾರಂಭದ ಬಾಗಿಲಿಗೆ ಬಂದು ಇಲ್ಲಿ ನಿಂತಿದ್ದೀನಿ. ನೋಡಿ, ಇಲ್ಲೊಂದು ಬೋರ್ಡ್ ಇದೆ, ಅದನ್ನು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನಿಲ್ಲಿ ಝೂಮ್ ಆಗ್ತಾ ಇದ್ದೀನಲ್ಲ, ಇದು ಮಧುಗಿರಿ ಬೆಟ್ಟದ ಇತಿಹಾಸದ ಬಗ್ಗೆ ಇಲ್ಲಿ ಸವಿಸ್ತಾರವಾಗಿ ಹಾಕಿದ್ದಾರೆ. ಇದನ್ನು ನಿಧಾನವಾಗಿ ನಾನು ಝೂಮ್ ಆಗ್ತಾ ಇದ್ದೀನಿ, ನೀವು ನಿಧಾನವಾಗಿ ಇದನ್ನು ಓದ್ಕೊಳ್ಳಿ ಅಂತ ಕೇಳ್ಕೊತಾ ಈಗ ನಾನು ಬೆಟ್ಟವನ್ನು ಒಂದಷ್ಟು ತೋರಿಸ್ತಾ, ಹಾಗೆ ಅದರ ಇತಿಹಾಸವನ್ನು ಮತ್ತು ಚಿಕ್ಕ ವಯಸ್ಸಿನಿಂದ ಕಾಲ ಕಳೆದಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ, ಅವ್ರ ಕೈಲೂ ಕೂಡ ನಾನು ನಿಮಗೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಕೋಟೆ ಬಾಬು ಅಂತ, MSRP ಬಾಬು ಅಂತಾರೆ. ಫಿಗರ್ ಗೋಡೆ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಅಲ್ಲೊಂದು ಬಂಡೆ ಇದೆ ನೋಡಿ, ಅಲ್ಲೊಂದು ಬುರ್ಜ್ ಇದೆಯಲ್ಲ. ಹೌದು ಹೌದು ಹೌದು, ಬುರ್ಜ್ ಅಂದ್ರೆ ಕೋಟೆ ಕಾಣಿಸ್ತಾ ಇದೆ. ನಾನು ಜೂಮ್ ಹಾಕಿದ್ದೀನಿ ಅಲ್ಲಿಗೆ. ಅಲ್ಲಿ ಹೋಗ್ಬಿಡಿ, ಅಲ್ಲಿ ಒಳಗೆ ಹೋದ್ರೆ ನಿಮ್ಗೆ ದೊಡ್ಡ ರಾಣಿಯರ ಈಜುಕೊಳ ಕಲ್ಯಾಣಿ ಇದೆ, ಈಜುಕೊಳ ಕಲ್ಯಾಣಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇಲ್ಲಿ ಭಾರತ ರತ್ನ ಪಿಕ್ಚರ್ ಪ್ರಥಮವಾಗಿ ಇಲ್ಲಿ ಶೂಟಿಂಗ್ ನಡೀತು. ಅವಾಗ ನಮ್ಮ ಇವರು ಉದಯ್ ಕುಮಾರ್, ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಸಂತತಿಯಲ್ಲಿ ಈಗ ಈ ಹುಡುಗ ಬರ್ತಾ ಇದಾರಲ್ಲ, ಇವ್ರ ಹೆಸರೇನು? ವಿನಯ್ ರಾಜ್ಕುಮಾರ್, ವಿನಯ್ ರಾಜೇಂದ್ರ. ದೊಡ್ಡಪ್ಪ ಶಿವಣ್ಣ ಅವ್ರದ್ದು ಹಗಲು ವೇಷ ಚಿತ್ರೀಕರಣ ನಡೀತು. ತದನಂತರ ಇವರು ಚಿಕ್ಕಪ್ಪನ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಒಂದು ನಂದಿನಿ ಇದಕ್ಕೋಸ್ಕರ ಒಂದು ಶೂಟಿಂಗ್. ನಂದಿನಿ ಲಾಗ್ ಮಾಡಲಿಕ್ಕೆ ನನಗೆ ತುಂಬಾ ಸಹಾಯ ಮಾಡಿದಂತಹ ಹಿರಿಯ ಜೀವಿ, ಹಿರಿಯ ಸ್ನೇಹಿತರಾದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡ್ಯಾನ್ಸ್ ಮಾಸ್ಟರ್ ದಾಮಣ್ಣ. ಹಾಗೆಯೇ ಮುಖ್ಯವಾಗಿ ಸಂಪೂರ್ಣ ಬೆಟ್ಟನ ತುದಿಯವರೆಗೂ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಮತ್ತು ಇದರ ಬಗ್ಗೆ ಇನ್ನೊಂದಷ್ಟು ಜನ ಇತಿಹಾಸದ ಬಗ್ಗೆ ಮಾತಾಡಿರೋರು ಇದ್ದಾರೆ, ಅವ್ರನ್ನೂ ಕೂಡ ನಿಮಗೆ ಮುಂದೆ ಮಾತಾಡಿಸ್ತಾ ಎಂಡಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ದಯಮಾಡಿ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಈ ವಿಡಿಯೋ ನೋಡಿ. ಯಾರ್ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಬೆಟ್ಟನ ತೋರಿಸ್ತಾ ಇದ್ದೀನಿ ನೋಡಿ.
ಇದು ಕತ್ತಲೆ ಕೋಣೆಯ ಸೆರೆಮನೆ. ಇದೇ ಸೆರೆಮನೆಯ ಬಾಗಿಲು. ಈ ಸೆರೆಮನೆಗೆ ಕತ್ತಲೆ ಕೋಣೆ. ಈ ಕಿಂಡಿ ಈ ಕಿಂಡಿಯಲ್ಲಿ ಬರುವ ಬೆಳಕು ಗಾಳಿನೇ ಒಳಗಿರೋ ಕೈದಿಗಳಿಗೆ. ಕೊಡು ಕರ್ಣನ್ ಕೊಡು ಮಮ್ಮಿ. ಇದೊಂದು ಬಾಗಿಲು, ಇಲ್ಲೊಂದು ಬಾಗಿಲು, ಇಲ್ಲೊಂದು. ಒಟ್ಟು 3 ಸೆರೆಮನೆ. ಇದು ಕಿರಿದಾದ ಕಾಲುದಾರಿ. ಈ ಅಪ್ಪಲ್ಲಿ ಹೋದ್ರೆ ಮುಂದೆ ಒಂದು ಎಂಟ್ರೆನ್ಸ್, ಅದು ಹತ್ತಿರ ಬೆಟ್ಟದ ತುದಿಗೆ ಹೋಗ್ತೀವಿ. ಮೇಲಿನ ಹೆಬ್ಬಾಲಿಗೆ ಬಂದಾಯಿತು, ಇನ್ನೂ ಒಳಗೆ ಹೋಗ್ತಾ ಇದ್ದೀವಿ. ಓ, ಇನ್ನೂ ಇದೆ. ಸರ್, ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಹೊಲದಲ್ಲೇ ನಾನು ಹುಟ್ಟಿ ಬೆಳೆದಿದ್ದು. ಈ ಮಧುಗಿರಿಯ ಒಂದು ಏಕಶಿಲಾ ಬೆಟ್ಟ ಅಂದರೆ ಏಷ್ಯಾ ಖಂಡದಲ್ಲೇ ಮೊದಲನೇಯದು. ಈ ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ಈ ಒಂದೇ ಕಲ್ಲಿನ ಬೆಟ್ಟ ಇದು ಕಂಟ್ರಿ ಒಳಗೆ ಎಲ್ಲೂ ಇಲ್ಲ ಇಂತಹ ಒಂದು ಬೆಟ್ಟ. ಈ ಬೆಟ್ಟದಲ್ಲಿ ಮೊದಲೇ ಇಲ್ಲಿ ಇರ್ತಕ್ಕಂಥ ಹಳೆ ಬ್ರಿಟಿಷ್ನರು ಕಟ್ಟಿಸಿದಂತಹ ಎಲ್ಲ ಕಾರ್ಯಕಲಾಪಗಳು, ಕಚೇರಿಗಳು ಇಲ್ಲೇ ನಡೀತಿದ್ದಿತ್ತು. ಈ ನಾನು ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ದೇವಸ್ಥಾನದಿಂದಲೇ ಎಂಟ್ರೆನ್ಸ್ ಆಗ್ತಕ್ಕಂಥದ್ದು ನಮ್ಮ ಏಕಶಿಲಾ ಬೆಟ್ಟಕ್ಕೆ ನಾವು ಎಂಟ್ರೆನ್ಸ್ ಆಗ್ತಕ್ಕಂಥದ್ದು. ಇಲ್ಲಿಂದ ಹೋಗ್ತಾ ನೋಡ್ತಾ ಹೋದರೆ ಎಂತಹ ಕೋಟೆಗಳನ್ನು ಹಿಂದೆ ಇವರು ಪೂರ್ವಿಕರು ಕಟ್ಟಿರ್ತಕ್ಕಂಥ ಕೋಟೆಗಳು ಮತ್ತು ಅಲ್ಲಿನ ಬಾಗಿಲುಗಳು, ಶಿಲ್ಪಕಲೆಗಳು ಮತ್ತು ಇಲ್ಲಿರ್ತಕ್ಕಂಥ ಸುಮಾರು ಅಂದರೆ ಹೇಳೋಕ್ಕಾಗೋದಿಲ್ಲ ಅಂತಹ ಒಂದು ತಲೆಮಾರುಗಳೆಲ್ಲ ಇರ್ತಕ್ಕಂಥ ಇಡೀ ಎಂಟೈರ್ ವಿಶ್ವದಲ್ಲೇ ಏಕಶಿಲಾ ಬೆಟ್ಟ ಅಂದರೆ ಮಧುಗಿರಿ ಬೆಟ್ಟ. ಇಂತಹ ಬೆಟ್ಟಕ್ಕೆ ಎಷ್ಟೋ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಈಗ ನಮ್ಮ ಶಾಸಕರು ಅಷ್ಟೇ, ಕೆ ಎನ್ ರಾಜಣ್ಣವರು ಇಲ್ಲಿ ರೂಪ್ ವೇ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. ರೂಪ್ ವೇ ಮಾಡಿದರೆ ಪ್ರವಾಸಿಗರು ಮೇಲ್ಗಡೆ ಹೋಗಬೇಕು. ಇಲ್ಲಿಂದ ಹೋಗ್ತಾ ಒಂದು ಸುಮಾರು ಬೆಟ್ಟ ಹತ್ತಿದ್ದೀವಿ. ನಾನು ಈಗಾಗಲೇ 4ನೇ ಬಾರಿ ಇದನ್ನು ನಾನು ವಿದ್ಯಾಭ್ಯಾಸದಲ್ಲಿದ್ದಾಗ ನಾನು 4ನೇ ಬಾರಿ ಬೆಟ್ಟವನ್ನು ಹತ್ತಿದ್ದೀನಿ. ಮೇಲ್ಗಡೆ ಸುಳಿಯಲ್ಲಿ ಹೋದಾಗ ಒಂದು ದೋಣಿ ಇದೆ, ಒಂದು ಒಳ್ಳೆಯ ತಣ್ಣೀರಿನ ದೋಣಿ ಇದೆ. ಆ ದೋಣಿನಲ್ಲಿ ಇಲ್ಲಿಂದ ಹೋಗಿ ಆಯಾಸ ಪಟ್ಕೊಂಡು ಹೋಗ್ಬಿಟ್ರೆ ನೀರು ಅಲ್ಲಿ ಸಿಗುತ್ತೆ ಕುಡಿಯೋಕ್ಕೆ. ಮತ್ತು ನಾವು ಸ್ನಾನವನ್ನು ಕೂಡ ಆ ದೋಣಿನಲ್ಲಿ ಮಾಡ್ಬೋದು. ಅಂತಹ ಇತಿಹಾಸ ಇರ್ತಕ್ಕಂಥ ಏಕಶಿಲಾ ಬೆಟ್ಟ. ಆನೆಗೋರಿಗಳಿದೆ, ಮತ್ತು ಆನೆಯನ್ನು ಸಾಕ್ತಕ್ಕಂಥದ್ದಿದೆ, ಮತ್ತು ಬಂಗಾರ, ವಜ್ರ, ವೈಡೂರಿಗಳನ್ನು ರಾಜರು ಪಡೆತಕ್ಕಂಥ ಎಲ್ಲ ಇವಿದೆ. ಮತ್ತು ಮೇಲ್ಗಡೆ ಹೋದಾಗ ಎತ್ತರವಾದ ಪ್ರದೇಶಕ್ಕೆ ಹೋದಾಗ ಒಳ್ಳೆಯ ಗಾಳಿ ಬರುತ್ತೆ. ಇಲ್ಲಿಂದ ಮತ್ತು ರತ್ನಗಿರಿವರೆಗೂ ಒಂದು ಸುರಂಗ ಇದೆ ಅಂತ ಹೇಳ್ತಾರೆ. ಅದನ್ನು ಬಟ್ ಮುಚ್ಚಿದ್ದಾರೆ ಮೇಲ್ಗಡೆ. ಸುರಂಗ ಬೆಟ್ಟ ರತ್ನಗಿರಿಗೆ ಇಲ್ಲಿಂದ ಸುರಂಗ ಇದೆ ಅಂತಂದು ಹೇಳ್ತಾ ಇದ್ರು ನಮ್ಮ ಪೂರ್ವಿಕರು. ಅದನ್ನು ಕೂಡ ನಾವು ನೋಡೋಕೆ ಹೋಗಿದ್ವಿ. ಬಟ್ ಅದನ್ನು ಮುಚ್ಚಿರೋದ್ರಿಂದ ಆ ಗುಹೆ ಒಳಗೆ ಯಾರೂ ಹೋಗೋಕ್ಕೆ ಅವಕಾಶ ಇಲ್ಲ. ಇದು ಪ್ರಸಿದ್ಧವಾದಂತಹ ಏಕಶಿಲಾ ಬೆಟ್ಟ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥದ್ದು, ಬೆಂಗಳೂರು ವಲಯ. ಅದ್ರ ಕೆಳಗಡೆ ಸಿದ್ದನಕಟ್ಟೆ ಅಂತ ಇದೆ. ತುಂಬ ಬೆಳ್ಳನೆ ನೀರು ಮತ್ತು ಸಿಹಿನೀರು ಬಾವಿ ಇದೆ. ಇಲ್ಲೇ ಕೆಳಗಡೆ ಇದೆ. ಕೋದಂಡರಾಮ ಸ್ವಾಮಿ ಒಳಗಡೆ ಹೋದರೆ ಸಿಹಿನೀರು ಬಾವಿ ಇದೆ. ಇಡೀ ನಾಗರಿಕರು ಆ ಸಿಹಿನೀರು ಬಾವಿಯ ನೀರನ್ನು ಇವತ್ತು ಸಹ ಕುಡಿತಾರೆ. ಮತ್ತು 5 ಗಂಟೆಗೆ ಹೋಗಿ ನಾವು ಸ್ನಾನವನ್ನು ನೀರಿನಲ್ಲಿ ಮಾಡ್ತೀವಿ.